ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಯೋಗ ವಾಸಿಷ್ಠ ನಿರ್ವಾಣ ಪ್ರಕರಣದಲ್ಲಿ ವಸಿಷ್ಠ ಗುರುಗಳು ಶ್ರೀರಾಮಚಂದ್ರನಿಗೆ ಜ್ಞಾನೋಪದೇಶವನ್ನು ಮಾಡ್ತಾಯಿದ್ರು. ಜೀವ ಅಂದ್ರೇನು, ಜಗತ್ತು ಅಂದ್ರೇನು, ಮತ್ತು ಪರಮಾತ್ಮನನ್ನು ಯಾವ ರೀತಿಯಲ್ಲಿ ಒಂದು ಬಿಲ್ವದ ಹಣ್ಣಿಗೂ ಒಂದು ಮಹಾಶಿಲೆಗೂ ಉದಾಹರಣೆಯನ್ನಾಗಿ ಕೊಟ್ಟು ಅದರ ವರ್ಣನೆಯನ್ನು ಮಾಡ್ತಾಯಿದ್ರು. ಈಗ ಮುಂದುವರೆದು ಹೇಳ್ತಾರೆ ಗುರುಗಳು, ಇದಂ ಪದ ವಾಚ್ಯವಾದ ಈ ಜಗತ್ತು ಯಾವಾಗಲೂ ಸೃಷ್ಟಿಯಾಗುವುದಿಲ್ಲ. ಇದಂ ಅಂದರೆ ಜಗತ್ತು ಅಂತಕ್ಕಂಥದ್ದು ಏನು ಒಂದು ಪದ ಇದೆಯಲ್ಲ, ಆ ಪದದಿಂದ ಕರೀತಾರೆ ಜಗತ್ತು ಪ್ರಪಂಚ ಅಂತ ಏನು ಕರೀತಾರಲ್ಲ, ಈ ಇದಂ ಪದವನ್ನು ಒಳಗೊಂಡಂಥ ಈ ಜಗತ್ತು ಯಾವಾಗಲೂ ಸೃಷ್ಟಿಯಾಗುವುದಿಲ್ಲ. ಅದು ಯಾವಾಗಲೂ ಸೃಷ್ಟಿ ಆಗೋದೇ ಇಲ್ಲ. ಮತ್ತು ಸೃಷ್ಟಿ ಆಗಿದೆಯಲ್ಲ, ಕಾಣಿಸ್ತಾ ಇದೆಯಲ್ಲ, ವ್ಯವಹಾರ ನಡೀತಾ ಇದೆಯಲ್ಲ ಅಂದರೆ ಅದು ಸೃಷ್ಟಿಯಾದದ್ದು ಅಲ್ವೇ ಅಲ್ಲ, ಮತ್ತು ನಾಶವೂ ಆಗುವುದಿಲ್ಲ. ಸೃಷ್ಟಿಯಾಗೋದಿಲ್ಲ ಅಂದರೆ ನಾಶ ಆಗೋದು ಎಲ್ಲಿಂದ ಬಂತು? ಈ ಮಾತನ್ನು ನಾವು ಒಪ್ಪಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಜಗತ್ತಿನಲ್ಲಿದ್ದೀವಿ, ಜಗತ್ತಿನ ವ್ಯವಹಾರ ನಡೀತಾ ಇದೆ, ಅದರಿಂದ ಅನರ್ಥಗಳು ಬೇಕಾದಷ್ಟು ನಡೀತಾ ಇದೆ, ಉಪಕಾರ ಅನ್ನಿಸ್ಕೊಂಡ ಎಷ್ಟೋ ಕಾರ್ಯಗಳು ನಡೀತಾ ಇದೆ. ಮತ್ತು ಆಗಿದೆಯಲ್ಲ, ಜಗತ್ತಿನ ಸೃಷ್ಟಿ ಆಗಿದೆಯಲ್ಲ, ಮತ್ತು ಹೇಗೆ ಸೃಷ್ಟಿ ಆಗೋದಿಲ್ಲ ಅಂತ ಹೇಗೆ ಹೇಳ್ತೀರಂದರೆ, ಸ್ವಪ್ನ ಪ್ರಪಂಚದಲ್ಲಿ ನಾವು ಕನಸು ಕಾಣುವಾಗ ಹೇಗೆ ನಮಗೊಂದು ಜಗತ್ತು ನಿರ್ಮಾಣ ಆಗುತ್ತೋ, ಅಲ್ಲಿ ವ್ಯವಹಾರಗಳು ನಡೀತದೋ, ಅದು ಜಾಗೃತ ಅವಸ್ಥೆಯಲ್ಲಿ ಸ್ವಪ್ನ ಅವಸ್ಥೆಯನ್ನು ನಾವು ಏನಂತೀವಿ, ಸುಳ್ಳು, ಅದು ಕನಸು ಅದು ಅಂತ ಹೇಳ್ತೀವಿ. ಈ ಜಾಗೃತ ಅವಸ್ಥೆಯಲ್ಲಿ ಕಾಣಬರುವ ಈ ಜಗತ್ತು, ಇದರ ವ್ಯವಹಾರಗಳು ಕೂಡ ಜಾಗೃತಾವಸ್ಥೆಯನ್ನು ಮೀರಿದಂಥ ಒಂದು ಸ್ಥಿತಿ ಇದೆ, ಅದು ತುರಿಯಾವಸ್ಥೆ ಅಂತ. ಆ ತುರಿಯಾವಸ್ಥೆಯೇ ಜೀವನ ನಿಜವಾದ ಅವಸ್ಥೆ. ಆ ಅವಸ್ಥೆಯಲ್ಲಿ ನಿಂತು ಅವನು ಸರಿಯಾಗಿ ನೋಡಿದ್ದೆ ಆದರೆ ಆಗ ಗೊತ್ತಾಗುತ್ತೆ ಈ ಜಾಗೃತಾವಸ್ಥೆಯಲ್ಲಿ ನಡೀತಕ್ಕಂಥ ಈ ವ್ಯವಹಾರ ಜಗತ್ತೇನಿದೆಯಲ್ಲ, ಸೃಷ್ಟಿ ಸ್ಥಿತಿ ಲಯವಾಗುವುದು, ಈ ಕಷ್ಟ ಸುಖಗಳ ಬಂಧನ, ಈ ಪ್ರಾಪಂಚಿಕ ವ್ಯವಹಾರ ಏನಿದೆಯಲ್ಲ, ಇದೆಲ್ಲವೂ ಕೂಡ ಕನಸಿನ ವ್ಯಾಪಾರದಂತೆ ಇದು ಕೂಡ ಒಂದು ಕನಸು ಅನ್ನೋ ಸತ್ಯ ಅರಿವಾಗೋದು ಆಗ. ಆದರೆ ನಾವು ಆ ಸ್ಥಿತಿಯನ್ನು ತಿಳ್ಕೊಬೇಕಾದ್ರೆ ಏನು ಮಾಡಬೇಕು, ಮೊದಲು ಜಾಗೃತಾವಸ್ಥೆಯನ್ನು ಮೀರಿದಂಥ ತುರಿಯಾಸ್ಥಿತಿಗೆ ನಾವು ತುರಿಯಾವಸ್ಥೆಗೆ ಹೋಗಿ ನೋಡಬೇಕು. ಹಾಗೇನಾಗುತ್ತೆ, ಈ ಇದಂ ಪದದ ವಾಚ್ಯವಾದ ಈ ಜಗತ್ತು ಯಾವಾಗಲೂ ಸೃಷ್ಟಿ ಆಗೋದು ಇಲ್ಲ ಅಥವಾ ನಾಶವೂ ಆಗೋದಿಲ್ಲ. ಸೃಷ್ಟಿಯಾಗಿಲ್ಲ ಅಂದರೆ ನಾಶವಾಗುತ್ತಾನೆ ಇಲ್ಲಿಂದ ಬಂತು. ಮತ್ತು ಇದೆಲ್ಲ ಏನು ಅಂದರೆ ಕೇವಲ ಮನೋಕಲ್ಪಿತವಾದಂಥ ವ್ಯವಹಾರ ಇದು. ಅದರಿಂದ ಬೆಟ್ಟದಂತೆ ಬ್ರಹ್ಮವು ಪ್ರಭಾವ ಉಲ್ಲಾಸ ವಿಲಾಸಗಳನ್ನು ನೋಡಿಕೊಂಡಿರುವುದು. ಇದು ಈ ಪರಮಾತ್ಮನು ಪರಬ್ರಹ್ಮ ಏನು ಮಾಡ್ತದೆ, ಉಲ್ಲಾಸ ವಿಲಾಸಗಳನ್ನು ನೋಡಿಕೊಂಡು ಇರ್ತದೆ. ಯಾವುದು ಎಲ್ಲಿ ಆಕಾರವಾಗಿ ಕಂಡರೂ ಸತ್ತಾತ್ಮಕವಾದ ಬ್ರಹ್ಮವು ತಾನು ಸುಸುಪ್ತಿಯಲ್ಲಿರುವಂತೆ ಇದ್ದುಕೊಂಡಿದ್ದರೂ ಆಯಾ ರೂಪವಾಗಿ ಜೀವೇಶ್ವರರ ಸಂಕಲ್ಪಾನುಸಾರವಾಗಿ ಕಾಣಿಸಿಕೊಳ್ಳುವುದು. ಏನಾಗ್ತದೆ ಇಲ್ಲಿ, ಯಾವುದು ಎಲ್ಲಿ ಆಕಾರವಾಗಿ ಕಂಡರೂ ಸತ್ತಾತ್ಮಕವಾದ ಬ್ರಹ್ಮವು ತಾನು ಸುಸುಪ್ತಿಯಲ್ಲಿರುವಂತೆ ಇದ್ದುಕೊಂಡಿದ್ದರು. ಪರಬ್ರಹ್ಮವು ತಾನು ಸುಸುಪ್ತಿಯಲ್ಲಿದ್ದುಕೊಂಡಂತೆ ಯಾವೊಂದು ಕಾರ್ಯಗಳನ್ನು ಮಾಡದಂತೆ, ಸುಸುಪ್ತಿಯಲ್ಲಿ ಹೇಗೆ ಕೇವಲ ಗಾಢವಾದ ನಿದ್ರೆಯನ್ನು ಮಾಡ್ತೀವೋ, ಈ ರೀತಿಯಲ್ಲಿ ಪರಬ್ರಹ್ಮವು ಏನೊಂದೂ ಮಾಡದಂತೆ ಇದ್ದುಕೊಂಡಿದ್ದರೂ ಸಹ ಆಯಾ ರೂಪವಾಗಿ ಅಂದರೆ ಜೀವೇಶ್ವರರ ಸಂಕಲ್ಪಾನುಸಾರವಾಗಿ ಕಾಣಿಸಿಕೊಳ್ಳುವುದು. ಜೀವನು ಯಾವ ರೂಪದಲ್ಲಿ ಸಂಕಲ್ಪವನ್ನು ಮಾಡ್ಕೊಳ್ತಾನೋ ಆ ರೂಪದಲ್ಲಿ ತಾನೇ ಕಾಣಬರ್ತದೆ. ನಾನಾ ರೂಪಗಳಿಂದ ಭಾವವಿಕಾರಗಳಿಂದ ಕೂಡಿಕೊಂಡಿರುವ ಜಗತ್ತೆಂಬ ಮಹಾಭ್ರಾಂತಿಯು ಶಿಲಾಂತಸ್ಥವಾಗಿರುವ ಪಂಕಜಾದಿಗಳಂತೆ ಅಂದರೆ ಬ್ರಹ್ಮದಲ್ಲಿ ಸುಷುಪ್ತವಾಗಿ ಇತ್ತು ಎಂದುಕೊಳ್ಳುವಂತೆ ಈ ಜಗದ್ವಿಲಾಸವು ಚೆನ್ನಾಗಿ ಪ್ರಶಾಂತವಾಗಿರುವ ಅಂದರೆ ಅವಿಕಾರಿಯಾಗಿರುವುದರಿಂದ ಸಮವೇ ಆಗಿರುವ ಚಿದ್ಗಣದ ಚಿದಾಕಾಶ ರೂಪವೇ ಆಗಿರುವುದರಿಂದ ನಿಜವಾಗಿಯೂ ಇದು ಸುಸುಪ್ತ ಪದವಿಯಲ್ಲಿರುವುದೆಂದು ಹೇಳಬೇಕು. ಶಿಲಾಂತಹ ಪದ್ಮಗಳಂತೆ ಸರ್ಗದೆಸೆಗೆ ಬಂದಾಗ ಪೃಥಕ್ಕಾಗಿ ತಮ್ಮದೇ ಬೇರೆಯಾದ ನಾಮರೂಪಗಳಿಂದ ವ್ಯವಹಾರ ಯೋಗ್ಯವಾಗಿದ್ದರೂ ಯಾವಾಗಲೂ ಅದಕ್ಕೆ ಸ್ವತಂತ್ರವಾದ ಸ್ಥಿತಿಯೇ ಇಲ್ಲ. ಜಗತ್ತಿಗೆ ಸ್ವತಂತ್ರವಾದ ಸ್ಥಿತಿಯೇ ಇಲ್ಲ. ಇದನ್ನು ಹೇಳಿ ವಸಿಷ್ಠರು ಶ್ರೀರಾಮಚಂದ್ರನಿಗೆ ಮತ್ತೆ ಮಾತನ್ನು ಮುಂದುವರಿಸ್ತಾರೆ. ಚಿತ್ತಿನ ಸಂಕಲ್ಪದಿಂದ ಚಿತ್ತತ್ವದಲ್ಲಿಯೇ ಫಲಿಸುವ ಸತ್ತಾ ಸನ್ನಿವೇಶದಿಂದ ಯಾವುದು ಪ್ರತ್ಯೇಕವಾಗಿರುವಂತೆ ಕಾಣುವುದೇ
ಕಾಣುವುದೋ ಅದೇ ಸೃಷ್ಟಿಯು. ಸೃಷ್ಟಿ ಅಂದರೆ ಏನು? ಈಗ ಸೃಷ್ಟಿ ಅಂದರೆ ನಾವೇನು ಮಾಡ್ತೀವಿ, ಹೊಸದಾಗಿ ಉತ್ಪತ್ತಿ ಆಯಿತು, ಹೊಸದಾಗಿ ರಚನೆ ಆಯಿತು, ಹೊಸದಾಗಿ ಒಂದು ಕಾಣಿಸ್ಕೊಳ್ತು ಅಂತ. ಅದಕ್ಕೆ ಡೆಫಿನೇಷನ್ ಬೇಕಲ್ಲ, ಒಂದು ಸರಿಯಾದ ವ್ಯಾಖ್ಯಾನ ಬೇಕಲ್ಲ. ಅದಕ್ಕೆ ವಸಿಷ್ಠ ಗುರುಗಳು ಹೇಳ್ತಾರೆ, ಚಿತ್ತಿನ ಸಂಕಲ್ಪದಿಂದ ಈ ಚಿತ್ತತ್ವದಲ್ಲಿಯೇ ಫಲಿಸುವ, ಅರ್ಥ ಆಗ್ತಿದೆಯಲ್ಲ, ಚಿತ್ತಿನ ಸಂಕಲ್ಪದಿಂದ ಚಿತ್ತತ್ವದಲ್ಲಿಯೇ ಫಲಿಸುವ ಸತ್ತಾ ಸನ್ನಿವೇಶವೆಂಬ ಯಾವುದು ಪ್ರತ್ಯೇಕವಾಗಿರುವಂತೆ ಕಾಣುವುದೋ ಅದೇ ಸೃಷ್ಟಿಯು. ಅದನ್ನು ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಪದಾರ್ಥಗಳಿಗೆ ಭೇದವು ತೋರುವುದಕ್ಕೆ ಕಾರಣವಾದ ದೇಶ ಕಾಲ ಕ್ರಿಯಾದಿಗಳು ಸಹ ಚಿನ್ಮಯವೇ ಆದುದರಿಂದ ಇದು ಬೇರೆ ಎನ್ನುವ ಮಾತು ಸಲ್ಲುವುದಿಲ್ಲ. ಇಲ್ಲಿ ಬೇರೆ ಬೇರೆ ಪದಾರ್ಥಗಳಿಗೆ ಭೇದ ತೋರೋದಕ್ಕೆ ಕಾರಣ ಏನು? ದೇಶ ಮತ್ತು ಕಾಲ, ಇವು ಮತ್ತು ಕ್ರಿಯೆ, ಈ ಮೂರು ಇರೋದ್ರಿಂದ ಇವು ಬೇರೆ ಅಂತ ಕಾಣ್ತದೆ. ಆದರೆ ಅವು ಸಹ ಚಿನ್ಮಯವೇ ಆಗಿರುವುದರಿಂದ, ಪರಮಾತ್ಮನನ್ನು ಹೊರತುಪಡಿಸಿ ಅವು ಬೇರೆ ಏನೂ ಅಲ್ಲದ್ದರಿಂದ ಇವು ಬೇರೆ ಅನ್ನೋ ಮಾತು, ಕಾಲ ಬೇರೆ, ಕ್ರಿಯೆ ಬೇರೆ, ದೇಶ ಬೇರೆ ಅನ್ನೋ ಮಾತು ಸುಳ್ಳಾಗುತ್ತೆ. ಅದರಿಂದ ಎಲ್ಲವೂ ಪರಮಾತ್ಮನಲ್ಲೇ ಕಾಣಿಸ್ಕೊಂಡು ಪರಮಾತ್ಮನಲ್ಲೇ ಅಡಗೋದ್ರಿಂದ ಈ ಮಾತಿಗೆ ಇಲ್ಲಿ ಅಷ್ಟು ಪುಷ್ಟಿ ಇಲ್ಲ. ಸಮಸ್ತವಾದ ಶಬ್ದಗಳು, ಶಬ್ದಗಳಿಗೆ ಅರ್ಥಗಳು, ಅವುಗಳಿಗೆ ಕಾರಣವಾದ ವಾಸನೆಗಳು ಸಹ, ಅವುಗಳಿಂದ ಆಗುವ ಸಂಕಲ್ಪ ವಿಕಲ್ಪಗಳು ಸಹ ಏಕಾತ್ಮಕವಾದವುಗಳು ಎಂದ ಮೇಲೆ ಅವು ಅಸತ್ ಎನ್ನುವುದು ತಾನೇ ಹೇಗೆ ಸರಿ? ಅಸತ್ ಅಂದರೆ ಜಗತ್ ಮಿಥ್ಯ ಅಂತ ಕರಿತೀವಲ್ಲ, ಅದು ಎಷ್ಟು ಮಾತ್ರಕ್ಕೆ ಸರಿ ಅಂತ. ಜಗತ್ ಮಿಥ್ಯ ಅನ್ನೋ ಮಾತಿಗೆ ಇಲ್ಲಿ ಸಂಬಂಧವೇ ಇಲ್ಲ ಅಂತ. ಮತ್ತು ಶಂಕರಾಚಾರ್ಯ ಹೇಳಿದಾರಲ್ಲ, ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅಂತ ಪ್ರಶ್ನೆ ಕೇಳ್ಬೋದು. ಅವ್ರು ಹೇಳಿದರು ಮಿಥ್ಯೆ ಅಂದರೆ ಸುಳ್ಳು ಅಂತ ಹೇಳಿಲ್ಲ. ಮಿಥ್ಯೆಗೂ ಸುಳ್ಳಿಗೂ ವ್ಯತ್ಯಾಸ ಇದೆ. ಆ ಮಾತಿನ ಅರ್ಥ, ಸುಳ್ಳು ಅಂದರೆ ಅದು ಇಲ್ಲ ಅಂತ ಅರ್ಥ. ಮಿಥ್ಯೆ ಅಂದರೆ ಉಂಟು, ದೀರ್ಘಕಾಲ ಇರ್ತದೆ, ಕ್ರಮೇಣವಾಗಿ ದಿನ ಕ್ಷಣಕ್ಕೂ ಅದೇನಾಗ್ತಾ ಇರ್ತದೆ, ಪರಿವರ್ತನೆ ಆಗ್ತಾ ಇರ್ತದೆ. ಪರಿವರ್ತನೆ ಜಗತ್ತಿನ ನಿಯಮ, ಅದಕ್ಕೆ ಮಿಥ್ಯೆ ಅಂತ ಕರೆಯೋದು. ಒಂದು ಬೀಜವನ್ನು ಬಿತ್ತಿದರೆ ಅದು ಚಿಗುರೊಡೆದು ಮೊಳಕೆ ಹೊಡೆದು ಚಿಗುರಾಗಿ ಅದು ದೊಡ್ಡ ಸಸಿಯಾಗಿ ಮರವಾಗಿ ತಿರ್ಗಾ ಮರ ಎಲ್ಲ ಒಣಗಿ ಹೋಗೋವರೆಗೂ ಎಷ್ಟೆಲ್ಲ ಬೆಳವಣಿಗೆಯನ್ನು ನೋಡ್ತೀವಿ. ಒಂದು ಮಗು ಧಾತು ರೂಪದಲ್ಲಿ ತಾಯಿ ಗರ್ಭದಿಂದ ಮತ್ತೆ ಶಿಶುರೂಪವನ್ನು ತಾಳಿ ಜನಿಸಿ ಅದು ಬಾಲ್ಯಾವಸ್ಥೆ, ಯೌವನ, ಪ್ರೌಢಾವಸ್ಥೆಗೆಲ್ಲ ಬಂದು ಮುದಿತನಕ್ಕೆ ಬಂದು ಮತ್ತೆ ಸಾವನ್ನಪ್ಪುವವರೆಗೂ ಆ ದೇಹದ ಬೆಳವಣಿಗೆಯನ್ನೆಲ್ಲ ನೋಡ್ತಾ ಇರ್ತೀವಿ. ಈ ರೀತಿಯಲ್ಲಿ ಪರಿವರ್ತನೆಗೆ ಒಳಪಟ್ಟಂತಹ ಈ ಜಗತ್ತನ್ನು ಮಿಥ್ಯೆ ಅಂತ ಕರೆದರು. ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು, ಇಲ್ಲಿ ಅಸತ್ ಅನ್ನುವುದಕ್ಕೆ ಅವಕಾಶವೇ ಇಲ್ಲ. ಏನಿದು? ಇದು ಕೂಡ ಬ್ರಹ್ಮವೇ, ಬ್ರಹ್ಮವಲ್ಲದೆ ಮತ್ತೇನೂ ಇಲ್ಲ. ಆದರೆ ವ್ಯಾವಹಾರಿಕ ಜಗತ್ತು, ಕಣ್ಣಿಗೆ ಕಾಣಬರುವ ಈ ಸಾಕಾರ ಜಗತ್ತು ಮಿಥ್ಯೆಯಾದದ್ದು ಅಂದ್ರೇನು? ದೀರ್ಘಕಾಲ ಇರ್ತದೆ, ಪರಿವರ್ತನೆಯನ್ನು ಹೊಂದುತ್ತಾ ಇರ್ತದೆ, ಕೊನೆಗೊಂದಿನ ಪರಮಾತ್ಮನಲ್ಲಿಯೇ ಅದು ಲೀನವನ್ನು ಆಗುತ್ತೆ. ಅದಕ್ಕೆ ಇದು ಅಸತ್ ಅನ್ನುವುದಕ್ಕೆ ಕಾರಣವೇ ಇಲ್ಲ. ಸಾಕಾರ ಜಗತ್ತಿನ ಸ್ವಭಾವ ಏನು? ಕಾಣಿಸ್ಕೊಳ್ತದೆ, ಪರಮಾತ್ಮನಲ್ಲಿಯೇ ಅಣಗುತ್ತದೆ. ಅಷ್ಟು ಬಿಟ್ಟರೆ ಅದು ಕೂಡ ಬ್ರಹ್ಮವೇ. ನಿರಾಕಾರವಾದದ್ದು ಸತ್ಯವಾದ ಪರಬ್ರಹ್ಮನ ಸ್ಥಿತಿ. ಆದರೆ ಸಾಕಾರವೆಂಬುದು ಅದು ವಿಲಾಸ. ಅದರಿಂದ ಇಲ್ಲಿ ಏನು ಹೇಳ್ತಾ ಇದ್ದಾರೆ? ಇದು ಬೇರೆ ಅನ್ನುವ ಮಾತು ಸಲ್ಲೋದೇ ಇಲ್ಲ. ಸಮಸ್ತ ಶಬ್ದಾದಿಗಳು ಅವು ಅಸತ್ ಅನ್ನುವುದಕ್ಕೆ ಹೇಗೆ ತಾನೇ ಸರಿ? ಚಿತ್ ಶಕ್ತಿಯ ಸ್ವಸತ್ತ ಘನತೆಯು ಯಾವುದುಂಟೋ ಅದೇ ನಾಮಾನುಕ್ರಮದಿಂದ ಲಿಖಿತವಾದ ಜಗತ್ತಿನಲ್ಲಿ ನಾನಾ ಸನ್ನಿವೇಶಗಳಲ್ಲಿ ಅನಾನ ಆಗಿ ಇರುವುದು. ಇದು ನಾನಾ ಆಗಿ ಅನಾನವಾಗಿ ಇರುವುದು. ಈ ಚಿತ್ತತ್ವದ ಅನಾನ ಆಗಿದ್ದರೂ ನಾನಾ ಆಗಿರುವಂತೆ, ಅಕ್ಷುಭಿತವಾದರೂ ಕ್ಷುಬ್ಧವಾದಂತೆ, ಹಣ್ಣಿನೊಳಗೆ ಇರುವ ರಸದಂತೆ ವಿವಿಧ ಸನ್ನಿವೇಶಗಳನ್ನು ಕಲ್ಪಿಸುವುದು. ಗೊತ್ತಾಗ್ತಿದೆ ಅಲ್ವಾ? ಹಣ್ಣಿನಲ್ಲಿರ್ತಕ್ಕಂಥ, ಈಗ ಆ ರಸ ಅಂದರೆ ನಿಮ್ಗೆ ಈಗ ಗೊತ್ತಾಗೋದಿಲ್ಲ. ಒಂದು ಮಾವಿನ ಹಣ್ಣು ಬೀಜ ಮತ್ತು ಸಿಪ್ಪೆಯನ್ನು ಹೊರತುಪಡಿಸಿ ಒಳಗೆ ಆ ರಸ ತುಂಬಿದ ಒಂದು ಮೃದುವಾದ ಅಂಶವನ್ನು ತಿಂತೀವಲ್ಲ, ಅದನ್ನೇ ಇಲ್ಲಿ ರಸ ಅಂತ ಕರೆಯೋದು, ಅದನ್ನೇ ಇಲ್ಲಿ ಮಜ್ಜೆ ಅಂತ ಕರೆಯೋದು. ಇದು ಎಲ್ಲವೂ ಪರಮಾತ್ಮನೇ ಆಗಿರ್ತದೆ. ಚಿತ್ತಿನ ಕನ್ನಡಿಯಲ್ಲಿ ಪ್ರತಿಬಿಂಬಿಸಿದ ಚಿತ್ತೆ ಜಗನ್ನಗರವು. ಗೊತ್ತಾಗ್ತಿದಲ್ವಾ? ಚಿತ್ತಿನ ಕನ್ನಡಿಯಲ್ಲಿ
ಅಂದರೆ ಚಿತ್ತಿನ ಅಂತಃಕರಣದಲ್ಲಿ ಪ್ರತಿಬಿಂಬಿಸಿದ ಚಿತ್ತೆ ಜಗನ್ನಗರವು. ಜಗತ್ತೆಂಬ ನಗರ ಯಾವುದು? ಅದು ಚಿತ್ತೆಂಬ ಕನ್ನಡಿಯಲ್ಲಿ ಪ್ರತಿಬಿಂಬಿಸಿದ್ದು, ಅದರ ಪ್ರತಿಬಿಂಬವೇ. ಶಿಲಾಂತರಂಗದಲ್ಲಿರುವ ಶಿಲ್ಪಿ ವಾಸನಾಜನ್ಯವಾದ ಸನ್ನಿವೇಶದಂತೆ ಇದು ಭಾಸವಾಗದಿದ್ದರೂ ಭಾಸವಾದಂತೆ ಇರುವುದು ಅಂತ ಇಲ್ಲಿ ಪರಬ್ರಹ್ಮದ ಸ್ಥಿತಿಯನ್ನು ವರ್ಣನೆಯನ್ನು ಮಾಡ್ತಾಯಿದ್ರು. ಇನ್ನು ಗುರುಗಳು ಮುಂದುವರೆದು ಏನು ಹೇಳ್ತಾರೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.